ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ವಿಡಿಯೋ ಏನಪ್ಪ ಅಂತಂದರೆ ಗೇಮ್ ಚೇಂಜರ್ ತೆಲುಗು ಫಿಲಮು ಇವತ್ತು ಬಿಡುಗಡೆ ಆಗಿದೆ. ಆ ಒಂದು ಸಿನಿಮಾ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋ ಇರುತ್ತೆ. ದಯವಿಟ್ಟು ಸ್ನೇಹಿತರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಸಪೋರ್ಟ್ ಮಾಡಿ ಚಾನಲ್ಗೆ ಅಂತ ಕೇಳ್ಕೊತ ವಿಡಿಯೋ ಒಳಗಡೆ ಹೋಗ್ಬೇಡ. ಗೇಮ್ ಚೇಂಜರ್ ಅಂತ ಹೇಳಿದ್ರೆ ಈ ಸ್ಟೋರಿ ಬಗ್ಗೆ ಅಂತ ಮಾತಾಡ್ಕೊಳ್ಳೋಣ. ಮೊದಲು ಸ್ಟೋರಿ ಏನಪ್ಪ ಅಂತಂದರೆ, ಒಂದು IAS ಆಫೀಸರು ಹಾಗೂ CM ನಡುವೆ ನಡೆಯುವಂಥ ಒಂದು ಒಳ್ಳೆಯ ಮತ್ತು ಕೆಟ್ಟರ ಒಂದು ಪರಿಣಾಮಗಳ ಬಗ್ಗೆ ನಡೆಯುವಂಥ ಒಂದು ಫೈಟು. ಅದು ಮೇನ್ ಪಾಯಿಂಟ್ ಆಗಿರುತ್ತೆ. ಫ್ಲ್ಯಾಶ್ ಬ್ಯಾಕಲ್ಲಿ ಹೀರೋಗೆ ಏನು ಫ್ಲ್ಯಾಶ್ ಬ್ಯಾಕ್ ಇದೆ, ಎಲ್ಲಿ ಯಾಕೆ ಹೀರೋಗೆ ಆ ಥರದ ಫ್ಲ್ಯಾಶ್ ಬ್ಯಾಕ್ ಇದೆ, ತಾಯಿ ಯಾಕೆ ಆ ಥರ ಕಾಣಿಸ್ತಾರೆ ಅನ್ನೋದು ಒಂದು ಮೈನ್ ಸ್ಟೋರಿ. ಎಂಡ್ ಆಫ್ ದ ಡೇ ಹೀರೋನೇ ಗೆಲ್ಲಬೇಕು, ಅದು ಯಾವ ರೀತಿ ಗೆಲ್ತಾನೆ, ಇದು ಎಲ್ಲ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ. ಹೊಸ ಪಾಯಿಂಟ್ ಏನು ಇಲ್ಲಿ ಗೇಮ್ ಚೇಂಜರಲ್ಲಿ ತೋರಿಸಿಲ್ಲ, ಇದು 100%. ಆದರೆ ಹೊಸ ಪಾಯಿಂಟ್ಗಳಂತ ಪ್ರತಿಯೊಂದರಲ್ಲೂ ಹೊಸ ಪಾಯಿಂಟ್ ನಾವು ಕೇಳೋಕ್ಕಾಗಲ್ಲ. ಹಾಗಂದ್ಬಿಟ್ಟು ನಮಗೆ ಇಲ್ಲಿ ಪ್ರೆಸೆಂಟೇಷನ್ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಹೊಸ ಪಾಯಿಂಟ್ಗಳು ಇಲ್ಲದೆ ಇದ್ರು ಕೂಡ ಪ್ರೆಸೆಂಟೇಷನ್ ಚೆನ್ನಾಗಿದ್ರೆ, ನಾವು ಮೊನ್ನೆ ಮ್ಯಾಕ್ಸ್ ನೋಡಿದ್ವಿ, ಮ್ಯಾಕ್ಸಲ್ಲೇನು ಅಂಥ ಸೂಪರ್ಬ್ ಕಂಟೆಂಟ್ ಏನಿಲ್ಲ, ಆದರೆ ಒಳ್ಳೆ ಏನೋ ಪ್ರೆಸೆಂಟೇಷನ್ ಸಖತ್ತಾಗಿತ್ತು. ಸುದೀಪ್ ಅವರ ಒಂದು ಮ್ಯಾನರಿಸಮ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಒಳ್ಳೆ ಪ್ರೆಸೆಂಟೇಷನ್ ಇತ್ತು. ಆದರೆ ಈ ಗೇಮ್ ಚೇಂಜರಲ್ಲಿ ನಾರ್ಮಲ್ ಲೈನ್ ತಗೊಂಡ್ರು ಕೂಡ ಅಲ್ಟಿಮೇಟ್ ಆಗಿ ತೋರಿಸ್ತಾರೇನೋ ಅಂತೇಳಿ ನಾನು ರಿಲೀಸ್ ದಿನಾನೇ ಹೋಗಿ ಇವತ್ತು ನೋಡ್ಕೊಂಬಂದೆ. ಆದರೆ ಆ ಪ್ರೆಸೆಂಟೇಷನಲ್ಲಿ ಎಲ್ಲೋ ಬೋರ್ ಹೊಡಿಸ್ಬಿಡ್ತು. ನಾನು ಬಿಡ್ರಿ ರಾಮ್ ಚರಣ್ ಫ್ಯಾನ್ಸು ತುಂಬ ಬೇಸತ್ಕೊಂಡು ಹೋಗಿರೋ ಅಂಥದ್ದು ನಾನು ಇವತ್ತು ನೋಡಿದೆ. ಅದು ಸ್ವಲ್ಪ ಎಲ್ಲೋ ಡಿಸಪಾಯಿಂಟ್ ಆಯ್ತು ನನಗೆ. ಯಾಕಂದರೆ ನಾನೊಂದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ಅಷ್ಟು ಸೆಲೆಬ್ರೇಷನ್ ಮಾಡಿಕೊಂಡು ಸಿನಿಮಾನ ನೋಡೋಕ್ಕೆ ಬಂದಿದ್ದಾರೆ ಫ್ಯಾನ್ಸು. ಆದರೆ ಡಿಸಪಾಯಿಂಟ್ ಆಗಿ ಹೋಗಿರೋದು ನೋಡಿದೆ ನಾನು. ಯಾಕಂದರೆ ಮೇನ್ ಕತೆ ಇಲ್ಲ ಇಲ್ಲಿ. ಕತೆ ಇದ್ದಿದ್ರೆ ಸೂಪರ್ ಆಗಿರೋದು. ಕತೆ ಇಲ್ಲದ ಕಾರಣದಿಂದ ಏನಾಗ್ತಾ ಇದೆ ಅಂದರೆ ಎಲ್ಲೋ ಅದು ಮಿಸ್ ಆಗ್ತಾ ಇದೆ. ಅದು ಯಾಕಂತ ಗೊತ್ತಾಗ್ತಾ ಇಲ್ಲ. ಕತೆ ಚೆನ್ನಾಗಿದ್ರೇನೆ. ಯಾಕಂದರೆ ಹಳೆ ಸಿನಿಮಾಗಳು ಶಂಕರ್ ಅವರು ಡೈರೆಕ್ಷನಲ್ಲಿ ನೀವು ಗಮನಿಸಿದ್ರೆ ಹೇಗಿರೋದಂದರೆ, ಒಂದು ಕನೆಕ್ಷನ್ ಆಗ್ಬಿಡ್ತೀವಿ, ಒಂದು ಎಮೋಷ್ನಲ್ ಕನೆಕ್ಷನ್ ಇರುತ್ತೆ, ಅದು ಸಿಗ್ತಾ ಇಲ್ಲ ಇಲ್ಲಿ. ಅದಿಲ್ಲದೆ ಇರೋ ಕಾರಣದಿಂದ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸ್ನೇಹಿತರೆ, ಎಲ್ಲೋ ಒಂದು ಕಡೆ ನಮಗೆ ಕನೆಕ್ಟ್ ಆಗಲ್ಲ. ಒಂದು ಸೀನ್ ಬರುತ್ತೆ ಹೋಗುತ್ತೆ. ಸೀನ್ಸ್ ವೈಸ್ ನೋಡ್ಕೊಂಡು ಹೋದರೆ ಸಿನಿಮಾ ಸೂಪರಾಗಿ ಆ ಸೀನ್ಗಳು ಇರ್ತವೆ. ನೆಕ್ಸ್ಟ್ ಅವು ವೈರಲ್ ಕೂಡ ಆಗ್ತವೆ ನಮ್ಮ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಅದಂತೂ ಕನ್ಫರ್ಮ್. ಆ ಥರ ಒಂದು ಸೀನ್ಗಳು ಬಿಟ್ಸಾಗಿ ನೋಡಿದ್ರೆ ಓಕೆ. ಸೊ ಟೋಟಲ್ ಕಂಟೆಂಟ್ ಆಗಿ ನೋಡಿದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಷ್ಟು ಕನ್ವಿನ್ಸಿಂಗ್ ಆಗಿಲ್ಲ. ಇದು ನಿಜ. ಯಾಕಂದರೆ ಸಿನಿಮಾ ಅಂತ ಹೋದರೆ ನಾವು ಎಂಟರ್ಟೈನ್ಮೆಂಟ್ ಆಗ್ತೀವಿ. ಏನಾದರೂ ಒಳ್ಳೆ ಸ್ಟೋರಿ ಇದ್ದರೆ ಆ ಎಂಟರ್ಟೈನ್ಮೆಂಟು ಮಿಸ್ ಆಗಿದೆ. ಆ ಸ್ಟೋರಿಗೆ ಕನೆಕ್ಟ್ ಆಗಲ್ಲ. ನಾವು ಏನೋ ಓದ್ವಿ ಬಂದ್ವಿ 4 ಹಾಡಿದೆ ಅಂತ ನೋಡ್ಕೊಂಡು ಬರೋದು ಆಗೋಗುತ್ತೆ. ಗೇಮ್ ಚೇಂಜರಲ್ಲಿ ಸಿನಿಮಾ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ನಾನು. ಬೋರ್ ಹೊಡಿತು. ಸೆಕೆಂಡ್ ಹಾಫಲ್ಲಿ ಎಲ್ಲೋ ಲ್ಯಾಗ್ ಆಗಿದೆ ಅನ್ನೋ ಒಂದು ಫೀಲಿಂಗ್ ಬಂತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಓವರಾಗಿ ಹೊಡೆದ್ಬಿಟ್ಟಿದ್ದಾರೆ. ಅದು ಯಾಕೆ ಅನಿಸುತ್ತೆ, ಸೊ ಗೊತ್ತಿಲ್ಲ ಏನಾಗುತ್ತೆ ಅಂದ್ಬಿಟ್ಟು. ಸಿನಿಮಾ ಓಡದೇ ಇರ್ಬೋದು, ಅದು ಏನಾದರೂ ಆಗ್ಬೋದು, ಗೊತ್ತಿಲ್ಲ. ಇಲ್ಲಿ ನೋಡೋಣ, ಕಾದು ನೋಡೋಣ. ನನಗಂತೂ ಹಿಟ್ ಆಗಲ್ಲ ಅನ್ನೋ ನನ್ನ ಫೀಲಿಂಗು. ಇದು ನನ್ನ ಫೀಲಿಂಗು ಗೇಮ್ ಚೇಂಜರ್ ಬಗ್ಗೆ. ಎಡಿಟಿಂಗ್ ಚೆನ್ನಾಗಿದೆ, ಶಂಕರ್ ಅವ್ರ ಡೈರೆಕ್ಷನು ಓಕೆ, ಅವ್ರದ್ದು ಡೈರೆಕ್ಷನ್ ಸೂಪರಾಗಿದೆ, ಸಿನಿಮಾ ಸೂಪರಾಗಿ ಇರೋದೇನೋ. ಉಳಿದಿದ್ದ ಆ್ಯಕ್ಟ್ರಸ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಜಲಿ ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ SJ ಸೂರ್ಯ ಅವ್ರ ಬಗ್ಗೆ ನಾವು ಹೇಳೋಂಗೇ ಇಲ್ಲ. ರಾಮ್ ಚರಣ್ ಆಗಿರ್ಬೋದು, ಶ್ರೀಕಾಂತ್ ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಳ್ಳೊಳ್ಳೆ ತುಂಬ ಚೆನ್ನಾಗಿ ಇದೆ. ಬಟ್ ಏನಪ್ಪ ಅಂತಂದರೆ ಸ್ಟೋರಿ ವೈಸ್ ನೋಡ್ಕೊಂಡ್ರೆ ಹೋಗಿ ಎಲ್ಲೋ ನಮಗೆ ಡಿಸಪಾಯಿಂಟ್ ಆಗ್ತೀವಿ, ಕನೆಕ್ಟ್ ಆಗಲ್ಲ ಸಿನಿಮಾ. ಅದು ನನಗೆ ಆಗಿರೋದು ಸಿನಿಮಾ ಬಗ್ಗೆ. ಸಿನಿಮಾ ರೇಟಿಂಗ್ ಅಂತ ಕೊಡೋಕ್ಕೆ ಹೋದರೆ 2.5 ಕೊಡ್ತೀನಿ ನಾನು. ನೀವು ನೋಡಿರೋರಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್ ಸ್ನೇಹಿತರೆ ಹೇಳ್ತಾ ಥ್ಯಾಂಕ್ ಯು.